ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇದೇ ಜಾನ್ 31ಗೆ ಕಾಡು ಮಳೆ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಈಗ ಆಲ್ರೆಡಿ ಟ್ರೇಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದ ಡೈರೆಕ್ಟರ್ ಹಾಗೂ ಹೀರೋ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ನಮಸ್ತೆ. 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 ಆಕ್ಚುಲಿ ಟ್ರೈಲರ್ ಅಲ್ಲಿ ದಪ್ಪ ಇದ್ದೀರಾ, ಇವಾಗ ಸಣ್ಣ ಆಗಿದ್ದೀರಾ. ನೋಡಿದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರೇನೋ ಅಂತ ಅನ್ಸುತ್ತೆ. ಇಲ್ಲ 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 ಅದನ್ನ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ಜನ ಯೋಚನೆ ಮಾಡ್ತಾರೆ. ಇನ್ನೊಂದು ಸಿನಿಮಾಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಓಕೆ. ಇದೇ ಜಾನ್ 31ಗೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಪ್ರೆಸೆಂಟ್ ಹೇಗೆ ಅನ್ನಿಸ್ತಾ ಇದೆ? ಪ್ರತಿಯೊಬ್ಬರಿಗೂ ಸಿನಿಮಾ ರಿಲೀಸ್ ಆಗಿದ್ದ ದಿನ ರಿಲೀಸ್ ಆಗೋವರೆಗೂ ಒಂದು ಭಯ ಇರುತ್ತೆ. ಆ ಒಂದು ಭಯ ನಮ್ಮಲ್ಲೂ ಇದೆ, ಸಹಜವಾಗಿ ಇಡೀ ಟೀಮ್ಗೆ ಇದೆ. ಅಂದರೆ ಹೊಸ ಕಾಂಟೆಂಟ್ ಅಲ್ಲ. ಸೊ ಜನ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಹೇಗೆ ಅನ್ನೋದೊಂದು ಸಣ್ಣ ಒಂದು ಭಯ ಅನ್ನೋದಿದೆ. ಅದು ಬಿಟ್ಟರೆ ಖುಷಿ ಇದೆ ಈಗ ರೆಸ್ಪಾನ್ಸ್ ನೋಡಿದ್ರೆ. ಸರ್, ಕಾಡು ಮಳೆ ಅನ್ನೋದು ಟೈಟಲ್ ನೀವು ಹೇಳ್ದಾಗೆ ಕಾಡು ಅನ್ನೋದು ಭ್ರಮೆ, ಮಳೆ ಅನ್ನೋದು ರಿಯಾಲಿಟಿ ಅಂತ. ಕಾಡನ್ನ ಭ್ರಮೆಗೆ ಇದನ್ನ ನೀವು ಹೋಲಿಸಿದೇನು ಫಸ್ಟ್ ಟೈಮ್ ಕೇಳ್ದಂಗೆ ಅನ್ನಿಸ್ತು ನನಗೆ. ಯಾಕೆ ಈ ಭ್ರಮೆ, ಕಾಡನ್ನ ಭ್ರಮೆಗೆ ಹೋಲಿಸಿದ್ದನು? ನಮ್ ಇಡೀ ಸಿನಿಮಾ ಕಾಡಲ್ಲೇ ನಡೆಯೋದು. ಸೊ ಕಾಡಲ್ಲಿ ನಡೆಯೋದ್ರಿಂದ ಅದಕ್ಕೆ ಕಾಡಿಗೆ ಭ್ರಮೆ ಅಂತ ಹೇಳಿದ್ವಿ, ಮಳೆ ರಿಯಾಲಿಟಿ ಅಂತ ಹೇಳಿದ್ವಿ. ಸೊ ಇದೇ ಆಕ್ಚುಲಿ ಕತೆ ಹೇಳ್ಬೇಕು ಅಂತಂದ್ರೆ, ಮತಿಕಟ್ಟೆ ಸೊಲೆ ಅಂತ ಒಂದು ಜಾಗ ಇದೆ. ಸೊ ಅದು ಒಂದು ಫಾರೆಸ್ಟ್. ಸೊ ಆ ಫಾರೆಸ್ಟ್ನ ಈಗ ಬ್ಯಾನ್ ಮಾಡಿದ್ದಾರೆ, ಯಾರು ಹೋಗ್ತಾ ಇಲ್ಲ ಅಲ್ಲಿ. ಆ ಫಾರೆಸ್ಟ್ ಅಷ್ಟೇ, ಅಲ್ಲಿ ಹೋದ್ರೆ ಯಾರು ಒಂದು ವಾಪಸ್ ಬರಲ್ಲ, ಅವ್ರಿಗೆ ಒಂದು ಬುದ್ಧಿ ಕೆಟ್ಟೋಗುತ್ತೆ, ಆ ರೀತಿ ಒಂದು ಜಾಗ ಇದೆ. ಸೊ ಆ ಒಂದು ಜಾಗನ ಬೇಸ್ ಇಟ್ಕೊಂಡ್ರೆ ಈ ಕಥೆನ ಇದು ಮಾಡಿದ್ದು. ಸೊ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ ಹೇಳಿ ಒಂದು ಫಾರೆಸ್ಟ್ ಅಲ್ಲಿ ಇಟ್ಟಿದ್ದೀವಿ. ಸೊ ಆ ಒಂದು ಜಾಗಕ್ಕೋಸ್ಕರನೇ ಕಾಡು ಮಳೆ ಅಂತ. ಹಾಗಿದ್ರೆ ಇದು ಆಲ್ಮೋಸ್ಟ್ ರಿಯಲ್ ಸ್ಟೋರಿಗೆ ಹೋಲುತ್ತಾ ಹೇಗೆ, ಅಥವಾ ಕತೆನ ಕಟ್ಕೊಂಡಿರೋದಾ? ರಿಯಲ್ ಆಗೇ ಇದೆ, ತುಂಬ ಕಡೆ ಇದೆ ಮೇಡಮ್ ಇದು. ಅದ್ಯಾವುದದು ಮಹಾಭಾರತ, ಜಮಿನಿ ಭಾರತ ಅಂತ ಒಂದು ಇದರಲ್ಲಿ. ಸೊ ಅರ್ಜುನದೊಂದು ಕತೆ ಇದೆ, ಆ ಫಾರೆಸ್ಟಲ್ಲೇ ನಡೆಯೋಂಥ ಒಂದು ಕತೆ. ಸೊ ಅವನು ಪ್ರಮೀಳಾ ರಾಜ್ಯದ ಮೇಲೆ ಯುದ್ಧ ಗೆದ್ದು ಬರಬೇಕಾದ್ರೆ ಆ ಫಾರೆಸ್ಟಲ್ಲಿ ಕುದುರೆ ಅಲ್ಲಿ ಹರಿತಿರೋ ನೀರು ಕುಡಿದಾಗ ಒಂದು ಗಂಡು ಕುದುರೆ ಹೆಣ್ಣು ಕುದುರೆಯಾಗಿ ಬದಲಾಗುತ್ತೆ. ಅದಾದಮೇಲೆ ಆ ಹೆಣ್ಣು ಕುದುರೆ ಹುಲಿಯಾಗಿ ಬದಲಾಗುತ್ತೆ. ಈ ರೀತಿ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಆ ಜಾಗ. ಅದು ಎಕ್ಸಾಂಪಲ್ ಅದರಲ್ಲೂ ಇದೆ, ಅದೇ ಜಾಗದಲ್ಲೇ ಇದೆ ಮತಿಕಟ್ಟೆ ಫಾರೆಸ್ಟ್. ಸೊ ಆ ರೀತಿ ತುಂಬ ಫಾರೆಸ್ಟ್ಗಳು ಇದ್ದಾವೆ, ಸೊ ನಾವು ನೋಡಿರೋ ಮಟ್ಟಿಗೆ. ಸೊ ಆ ಒಂದು ಬೇಸ್ ಮೇಲೆ ಈ ಕಥೆನ ರೆಡಿ ಮಾಡ್ಕೊಂಡಿರೋದು. ಅಂದ್ರೆ ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಈ ಕತೆನ ಮಾಡಿದ್ದೀರಾ ಹಾಗೆ. ಸರ್, ನಿಮ್ದು ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಒಳ್ಳೆ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಮಾಡಿದ್ದೀರಾ, ಹೇಗೆ ಅನ್ನಿಸ್ತಾ? ಅಲ್ಲ, ನೀವು ಹೇಳಿದ್ರಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್, ಅದು ಅಲ್ಲೇ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಯಾಕೆಂದರೆ ಇದೊಂದು ಯಾರೇ ನೋಡಿದ್ರೂ ಫಸ್ಟ್ ಅದು ನೋಟಿಸ್ ಆಗೋದೇ ಅದು, ಅಂದರೆ ಮಾಮೂಲಿ ಪಾತ್ರಕ್ಕಿಂತ ವಿಭಿನ್ನವಾಗಿದೆ ಅಂತ. ಅದು ತುಂಬ ಖುಷಿ ಆಗುತ್ತೆ. ಫಸ್ಟ್ ಡೆಬ್ಯೂ ಮೂವಿಲಿ ಇಂಥ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಒಂದು ಚಾಲೆಂಜಿಂಗ್ ರೋಲ್ ಮಾಡ್ತಾಯಿದ್ದೀನಿ ಅನ್ನೋದು ಖುಷಿ ಇದೆ ನನಗೆ. ಸರ್, ಇದು ಆಕ್ಚುಲಿ ನೇಚರನ್ನು ತುಂಬ ಇಷ್ಟಪಡೋರಾಗಿರ್ಬೋದು, ಟ್ರೆಕ್ಕಿಂಗನ್ನು ಇಷ್ಟಪಡೋರಾಗಿರ್ಬೋದು, ಅವ್ರುಗಳೆಲ್ಲ ಈ ಸಿನಿಮಾನ ನೋಡಿದಾಗ ಈ ಸಿನಿಮಾ ಮೂಲಕ ಏನು ಹೇಳಕ್ಕೆ ಹೋಗ್ತಿದ್ದೀರಾ? ಅವರೆಲ್ಲ ಅಂದರೆ ಈಗ ಒಂದು ಟ್ರೆಕ್ಕಿಂಗ್ ಹೋಗೋರೆಲ್ಲ ಒಂದು ಎಂಜಾಯ್ ಮಾಡೋಕ್ಕೆ, ಒಂದು ನೇಚರ್ನ ಅನುಭವಿಸೋದಕ್ಕೆ ಹೋಗ್ತಾರೆ. ನಮ್ಮ ಸಿನಿಮಾ ನೋಡಾದ್ಮೇಲೆ ಅವರು ಹೋಗೋ ಪ್ರತಿಯೊಂದು ಜಾಗನೂ ಒಂದು ಭ್ರಮೆ ಆಗೇ ಕಾಣಿಸುತ್ತೆ ಅವ್ರಿಗೆ, ಅದನ್ನೊಂದು ಹೇಳ್ಬೋದು. ಅದೇ ಫಸ್ಟ್ ಸಿನಿಮಾನ ಇಷ್ಟು ಡಿಫ್ರೆಂಟ್ ಆಗಿ ಮಾಡೋದು ಆಕ್ಚುಲಿ ಚಾಲೆಂಜಿಂಗ್. ನೀವು ಇದನ್ನ ಈ ಸ್ಟೋರಿನ ನಾನು ತಗೊಳ್ಬೇಕು, ಇದನ್ನ ನಾನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಮೇಡಮ್, ಅದೇ ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕು ಅಂದಾಗ, ಇವಾಗ ಬರ್ತಿರೋ ಸಿನಿಮಾಗಳು ಎಲ್ಲ ಲೀಸ್ಟ್ ತೆಗೆದು ನೋಡಿದ್ರೆ ಒಂದು ಆ್ಯಕ್ಷನ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಕಾಮಿಡಿ ಸಿನಿಮಾಸ್ ಆಗಿರ್ಬೋದು, ಆರ್ ಸಿನಿಮಾಸ್, ಎಲ್ಲ ಥರ ಜಾನರ್ ಸಿನಿಮಾಗಳು ಬರ್ತಾಯಿದೆ. ಸೊ ಒಂದು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಈ ರೀತಿ ಒಂದು ಕಥೆನ ಹಾಕೊಂಡು, ಅದು ನನ್ನ ಮೊದಲನೇ ಡೈರೆಕ್ಷನ್ನೇ, ಒಂದು ಹೊಸತನ ಇರಬೇಕು ಅಂತ ಈ ರೀತಿ ಒಂದು ಕತೆ ಆಯ್ಕೆ ಮಾಡ್ಕೊಂಡು ಮಾಡಿದ್ದು. ಹೀರೋಗೆ ಹೇಳಿದ್ರೆ ಆಗ್ಲೇ ಹೇಳ್ದಾಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಇರುತ್ತೆ. ಅದು ಅಲ್ಲದೆ ಕಂಪ್ಲೀಟ್ ಕಾಡಲ್ಲೇ ಶೂಟ್ ಮಾಡಿರೋದ್ರಿಂದ. ಸೊ ಹೇಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಾ ಈ ಟ್ರೆಕ್ಕಿಂಗ್ ಆಗಿರ್ಬೋದು? ನಿಮ್ಮ ಪರ್ಸನಲ್ ಲೈಫಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ ಹೇಗೆ? ಹೌದು, ನಾನು ತುಂಬ ಈಚೆ ಸುತ್ತಾಡ್ತೀನಿ. ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಆಮೇಲೆ ಈ ಕತೆನೂ ಕಾಡಲ್ಲಾಗಿರೋದ್ರಿಂದ ಆದರೆ ಒಂದು ವಿಷಯ ಇದೆ, ಈ ಟ್ರೆಕ್ಕಿಂಗಲ್ಲಿ ಹೋದಾಗ ಅನುಭವ ಆಗೋದೇ ಬೇರೆ, ನಾವು ಮಾಡಿರೋದು ಕಾಡಲ್ಲಿ ಅನುಭವನೇ ಬೇರೆ. ಯಾಕೆಂದರೆ ವೆಸ್ಟರ್ನ್ ಘಾಟ್ ತುಂಬ ಡೀಪ್ ಫಾರೆಸ್ಟ್. ಅದು ನಾರ್ಮಲಾಗಿ ನಾವು ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ ಅಲ್ಲೇ ಪಾತ್ ಇರುತ್ತೆ, ಎಲ್ಲರೂ ಓಡಾಡಿರ್ತಾರೆ, ಅದು ಯಾರಾದರೂ ಓಡಾಡಿರ್ತಾರೆ. ಇಲ್ಲಿ ಯಾರೂ ಓಡಾಡಿರಲಿಲ್ಲ. ಸೊ ಅದೊಂದು ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ಅದು ತುಂಬ ಚಾಲೆಂಜಿಂಗ್ ಇತ್ತು. ಪಿಟ್ ವೈಪರ್ಸ್ ಆಗಲಿ, ಇದು ಲೀಚಸ್ ಆಗಲಿ ತುಂಬಾ ಇತ್ತು. ಸೊ ಅದರಲ್ಲೆಲ್ಲ ಟ್ಯಾಕಲ್ ಮಾಡಿ ಕೆಲಸ ಮಾಡಿದ್ದೀವಿ. ನ್ಯೂ ಎಕ್ಸ್ಪೀರಿಯನ್ಸೇ. ಈ ಸಿನಿಮಾಗೋಸ್ಕರ ಯಾವ ಥರದ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಹೇಗೆ ಮಾಡ್ಕೊಂಡು? ಅಲ್ಲ, ಇವ್ರ ಕ್ಯಾರೆಕ್ಟರ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ನನಗೆ ಖುಷಿ ಆಗಿತ್ತು. ಅದು ಅದೊಂದು ಚಾಲೆಂಜ್ ಅಂತಲೇ ಅನಿಸಿತ್ತು. ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿಗೆ ಸ್ಪಿರಿಚುವಾಲಿಟಿನೂ ಗೊತ್ತಿರುತ್ತೆ, ಸೈನ್ಸು ಗೊತ್ತಿರುತ್ತೆ. ಸೊ ಇವೆರಡೂ ಹಿಡ್ಕೊಂಡು ಅವ್ನು ಕೆಲಸ ಮಾಡ್ತಾ ಇರ್ತಾನೆ. ಅವ್ನ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಡೈಮೆನ್ಷನಲ್ಲೇ ಯೋಚನೆ ಮಾಡ್ತಾ ಇರುತ್ತೆ.
ಅವನು ಬಂದು ಕಾಡಿಗೆ ಸಿಗಾಕೊಂಡಾಗ ಅವ್ನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಹೇಗೆ ಅದನ್ನು ಟ್ಯಾಕಲ್ ಮಾಡ್ತಾನೆ ಅನ್ನೋದು ಕನ್ವೆ ಮಾಡಬೇಕಾಗಿತ್ತು ಕ್ಯಾರೆಕ್ಟ್ರಲ್ಲಿ. ಅದು ಸಕ್ಕದಾಗ ಕನ್ವೆ ಅಲ್ಲ, ನಾನು ಹೇಳೋದಲ್ಲ, ಜನ ಹೇಳ್ಬೇಕು ಅದನ್ನು. ಡೈರೆಕ್ಟರ್ ಕತೆನ ಕಾಡ್ ಮಧ್ಯೆ ಸಿಗಾಕೊಂಡಾಗ ಹೇಗಿರುತ್ತೆ ಅನ್ನೋದನ್ನ ಕತೆ ಹೇಳಿದ್ದಾರೆ. ನೀವ್ ಯಾವಾಗಾದ್ರೂ ತಗ್ಲಾಕೊಂಡಿದ್ರೆ ಹೇಗೆ? ಈ ಲೈನ್ ಹೊಳೆದಿದೆ ಅಂದ್ರೆ ಕಾಡಲ್ಲಿ ತಗ್ಲಾಕೊಂಡಿಲ್ಲ, ನಿಜ ಜೀವನದಲ್ಲಿ ತಗ್ಲಾಕೊಂಡಿದ್ದೆ. ಸಿನಿಮಾದ ಹೀರೋಯಿನ್ ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸ್ತಾರೆ ಫ್ರೇಮ್ ಅಲ್ಲಿ. ಹೇಗೆ ಸರ್ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೆ? ಅದೊಂದು ತುಂಬ ಮೇಡಮ್, ಇಡೀ ಕತೆ ಫಾರೆಸ್ಟಲ್ಲೇ ನಡೆಯೋದು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫಾರೆಸ್ಟಲ್ಲೇ ನಡೆಯೋದು. ಈಗ ನಾನೊಂದು ಯಾರನ್ನ ಒಬ್ಬರು ಸ್ಟಾರ್ನ ಹಾಕೊಂಡು ಮಾಡಬೇಕಿದ್ದು ನನಗೆ ಚಾಲೆಂಜ್ ಆಗಿತ್ತು, ಒಳ್ಳೆ ಕಷ್ಟ ಆಗ್ತಿತ್ತು, ಅದು ಮಾಡೋಕ್ಕೂ ಆಗ್ತಿರಲಿಲ್ಲ. ಸೊ ನಾನು ಹೀರೋಯಿನ್ಗಾಗಲಿ ಇವ್ನಿಗಾಗಲಿ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಇವ್ರು ಇರೋದ್ರಿಂದ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಆಯಿತು. ಯಾಕೆಂದರೆ ಅದು ಒಂದು ಡೀಪ್ ಫಾರೆಸ್ಟು, ಆ ಫಾರೆಸ್ಟಲ್ಲಿ ಶೂಟ್ ಮಾಡಬೇಕು ಅಂದರೆ ತುಂಬ ತುಂಬ ಕಷ್ಟ ಅದು. ಸೊ ಒಂದು ಪ್ರತಿಯೊಂದು ಫ್ರೇಮ್ ಇಟ್ಟಾಗಲೂ ಓಡೋಗೋದಿರುತ್ತೆ, ಇಲ್ಲಿ ಮಾನಿಟ್ರ್ ಮಾಡಿ ತೋರಿಸೋರು ಯಾರೂ ಇರೋಲ್ಲ. ಸೊ ಒಂದು ಜನನೇ ಓಡಾಡ್ದಿರೋ ಅಂಥ ಒಂದು ಜಾಗದಲ್ಲಿ ಓಡಬೇಕು ಹಂಗಂದರೆ ತುಂಬ ಕಷ್ಟ. ಅದನ್ನೆಲ್ಲ ಬೇರೆ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಇಬ್ಬರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವ ಶಾರ್ಟ್ ಹೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಸೊ ಮಾಡಿದ್ದಾರೆ. ಇಬ್ಬರಿಗೂ ಒಂದು ಥ್ಯಾಂಕ್ಸ್, ನಿನಗೂ ನಮ್ಮ ಸಂಗೀತಗೂ. ನಾನು ಕೇಳಿದ್ರೆ ಇಡೀ ಟೀಮೇ ತುಂಬ ಡೆಡಿಕೇಶನಿಗೆ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡ್ತಿದ್ವು, ಇನ್ನು ಉಳಿದಿರೋರು ಅವ್ರವ್ರ ಕೆಲಸಗಳನ್ನ ಮಾಡಲೇಬೇಕಾಗಿತ್ತು ಆ ಕಾಡಲ್ಲಿ. ಸೊ ಎಲ್ಲ ಕ್ರೂ ಅವರು ಎಲ್ಲ ಕೆಲಸನೂ ಮಾಡಿದ್ದಾರೆ ಆ ಕಾಡಲ್ಲಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸ್ಪೆಷಲ್ ಥ್ಯಾಂಕ್ಸ್ ಇವ್ರಿಗೆ. ಸರ್, ಹೇಗೆ ಕಾಡ್ ಮಧ್ಯೆಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರಾ? ನೀವು ಸ್ಟೇ ಆಗಿರೋದೆಲ್ಲ ಇಲ್ಲಿ ಕಾಡಲ್ಲೇ ಸ್ಟೇ ಆಗಿದ್ರಾ? ಇಲ್ಲ ಮೇಡಮ್, ಕಾಡಿಂದ ಒಂದು 45 ಕಿಲೋಮೀಟರ್ಸ್ ದೂರ ಸ್ಟೇ ಆಗಿದ್ದು. ಪ್ರತಿದಿನ ಮಾರ್ನಿಂಗ್ ಹೋಗ್ತಿದ್ದು. ಅಲ್ಲಿ ಮೇಡಮ್ ಮಧ್ಯಾಹ್ನದ ಹೊತ್ತಾದಮೇಲೆ ಫುಲ್ ಕತ್ಲಾಗಿ ಹೋಗ್ಬಿಡೋದು. ಒಂದು 4 ಗಂಟೆ ಮೇಲೆ ಶೂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. 3 ಗಂಟೆ 4 ಗಂಟೆ ಒಳಗೆ ಆ ಫಾರೆಸ್ಟ್ ಬಿಟ್ಟು ಆಚೆ ಬಂದುಬಿಡ್ಬೇಕಾಯ್ತು ನಾವು. ಸೊ ಆ ರೀತಿ ಇತ್ತು, ಅಲ್ಲೆಲ್ಲ ಸ್ಟೇ ಆಗೋಕ್ಕಾಗೋದೇ ಇಲ್ಲ ಮೇಡಮ್. ಮಧ್ಯಾಹ್ನದ ಕಾಡ್ ಅಂದ ತಕ್ಷಣನೇ ಅಲ್ಲಿ ಗೊತ್ತಿರುತ್ತೆ ಪ್ರಾಣಿಗಳು ಅದು ಇದು. ಹೇಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನಾದರೂ ಆಯ್ತಾ? ಯಾವ ನನಗಾಗಿಲ್ಲ, ನಮ್ಮ ಹೀರೋಯಿನ್ಗಾಗಿದೆ. ಅವರೊಂದ್ಸಲ ಸಂಜೆ ಪ್ಯಾಕಪ್ ಆಗೋ ಟೈಮಲ್ಲಿ ಬಂದು ಹೇಳಿದ್ರು, ಸರ್ ನಾನು ಇಲ್ಲಿ ಹುಲಿ ನೋಡಿದೆ ಹಂಗಂತ. ನನಗೆ ಭಯ ಆಗೋಯ್ತು. ಅಯ್ಯೋ, ನಾನು ಭಯಪಟ್ರೆ ಇಡೀ ಟೀಮ್ ಭಯ ಪಡುತ್ತಲ್ಲ ಅಂದ್ಬಿಟ್ಟು, ಯಾವುದೋ ನಾಯಿ ನೋಡಿದ್ರೆ ಸುಮ್ಮನೆ ನೀವು ಹುಲಿ ಅಲ್ಲ ಅಂತೇಳಿ. ಸೊ ಅಲ್ಲೇ ಮುಚ್ಚಾಕ್ಬಿಟ್ಟೆ, ಯಾರಿಗೂ ಕೂಡ ಆ ವಿಷಯ ಹೇಳಲೇ ಇಲ್ಲ. ಎಲ್ಲ ಬಂದ್ಬಿಟ್ಟಿದ್ರೆ ಶೂಟಿಂಗ್ ಮಾಡುವಾಗ ಇಲ್ಲ, ನಾವೇನು ಅದಕ್ಕೆ ತೊಂದರೆ ಮಾಡಿಲ್ವಲ್ಲ. ನಾವು ಯಾವ ಪ್ರಾಣಿಗಳಿಗೂ ತೊಂದರೆ ಮಾಡಿಲ್ಲ, ಯಾವ ನಮಗೂ ತೊಂದರೆ ಮಾಡಿಲ್ಲ. ಇವಾಗ ಹೇಗೆ ಸಿನಿಮಾದಲ್ಲಿ ಲವ್ ಏನಾದ್ರು ಇದೆಯಾ ಅಥವಾ ಫುಲ್ ಸಸ್ಪೆನ್ಸ್ ಅಲ್ಲೇ ಹೋಗುತ್ತಾ? ಇವರೇ ಹೇಳಬೇಕು. ಆಮೇಲೆ ನಾನು ಹೇಳಿದ್ರೆ ಕತೆ ಹೇಳ್ಬಿಡ್ತಾನೆ ಅಂತಾರೆ. ನೀವೇ ಹೇಳ್ಬೇಕು ಅದನ್ನು. ಲವ್ ಅನ್ನೋದು ಇದೆ ಮೇಡಮ್, ಆದರೆ ಇವನ್ ಕ್ಯಾರೆಕ್ಟರ್ ಅಲ್ಲ, ಇನ್ನೊಬ್ರು ಹೀರೋ ಇದ್ದಾರೆ ಅಂತ ಡೈರೆಕ್ಟರ್ ಬಾಯ್ ಬಿಡ್ತಿದ್ದಾರೆ. ಹೌದು, ಅವ್ರ ಹೆಸರು ಗೌತಮ್ ಅಂತ, ಜನಂತಮ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಒಂದು ಕ್ಯಾರೆಕ್ಟರ್ ಇದ್ದಾರೆ. ಈಗ ಟ್ರೈಲರ್ ಟೀಸರ್ ನೋಡಿದಾಗೆಲ್ಲ ಏನು ಬರೀ ಇಬ್ಬರೇ ಇದ್ದಾರೆ ಅಂತ ಎಲ್ಲರೂ ಕೇಳ್ತಾರೆ. ಇಲ್ಲ, ತುಂಬ ಜನ ಇದ್ದಾರೆ, ತುಂಬ ಕ್ಯಾರೆಕ್ಟರ್ಗಳಿದ್ದಾವೆ. ಸಿನಿಮಾ ನೋಡಿದ್ರೆ ಒಂದು ಗೊತ್ತಾಗುತ್ತೆ. ಸೊ ಒಂದು ಕಮರ್ಷಿಯಲಾಗಿ ಏನು ಬೇಕು, ಒಂದು ಲವ್ ಆಗಿರ್ಬೋದು, ಒಂದು ಆರ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕಂಟೆಂಟು ಇದೆ ಈ ಸಿನಿಮಾದಲ್ಲಿ. ಇಲ್ಲ ಅದಿಲ್ಲ ಮೇಡಮ್. ಅದಿಲ್ಲ, ಅದನ್ನ ಬಿಟ್ಟು ತುಂಬ ಎಲ್ಲ ಹೊಸದೇ ಅಂತ ಅದಕ್ಕೆ ಹೇಳ್ತಿರೋದು. ಅಂದರೆ ಸಾಂಗ್ಸ್ ಆಗಲಿ ಫೈಟ್ಸ್ ಆಗಲಿ ಇದನ್ನ ನೀವು ಸಾಕಷ್ಟು ಕಡೆ ನೋಡಿರ್ತೀರ, ಬಟ್ ಇದರಲ್ಲಿ ಅದನ್ನು ಬಿಟ್ಟು ಬೇರೆದು ಇದೆ. ಸರ್, ಇದು ನೀವು ಹಿಂದೆ ಯಾವುದೇ ಸಿನಿಮಾಗಳಲ್ಲಿ ಕೆಲಸ ಕೂಡ ಮಾಡಿಲ್ಲ. ಸೊ ಹೀಗಿರುವಾಗ ಇಷ್ಟು ಚೆನ್ನಾಗಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ತಗೊಂಡ್ ಬರಕ್ಕೆ ಹೇಗೆ ಸರ್ ಸಾಧ್ಯ ಆಯ್ತು? ನಾವು ಬೇರೆ ಸಿನಿಮಾಗಳಲ್ಲಿ ಕೆಲಸ ಪಡಿದ್ರೆ ನಾನು ಅದೇ ರೀತಿ ಸಿನಿಮಾಗಳೇ ಮಾಡ್ತಿದ್ದೆ. ಆ್ಯಕ್ಷನ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು. ಸೊ ನಾನು ಎಲ್ಲ ಥರ ಸಿನಿಮಾನು ನೋಡ್ಕೊಂಬಂದಿದ್ದೀನಿ. ಸೊ ಒಂದು ಸ್ಪೆಷಲಾಗಿ ಏನಾರು ಮಾಡಬೇಕು ಅಂತ ಹೇಳಿ ಈ ಕಥೆನ ತಗೊಂಡು ಮಾಡಿದ್ದು. ಅದು ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಬೇರೆ ಅಲ್ಲ, ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಒಂದು ಕಥೆನ ಆಯ್ಕೆ ಮಾಡಿ. ಇದು ಶೂಟ್ ಎಲ್ಲ ಎಲ್ಲಿ ಸರ್ ಕಂಪ್ಲೀಟ್ ಆಗಿ? ಮೇಡಮ್, ಇದೆಲ್ಲ ಸಿರ್ಸಿ, ಉತ್ತರ ಕನ್ನಡ ಫುಲ್ಲು, ಇಡೀ ಫುಲ್ ಫಾರೆಸ್ಟೇ. ಅದೇ ಎಲ್ಲರೂ ಹೇಳ್ತಾರೆ ಲೊಕೇಶನ್ನು ಎಲ್ಲಿದೆ ಫಾರಿನ್ನ ಹಾಗೆ ಹೇಗೆ ಅಂತ. ಇಲ್ಲ, ಇಡೀ ಫುಲ್ ಕರ್ನಾಟಕ ಫುಲ್ಲೇ ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿರೋದು. ಈ ಟ್ರೈಲರ್ ರಿಲೀಸ್ ಆದಾಗ ಒಂದು ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಬಂತು. ತುಂಬಾ ಚೆನ್ನಾಗಿ ತಾವಾಗೆ ಸೆಲ್ಫ್ ರಿವ್ಯೂ ಎಲ್ಲ ಮಾಡಿ ಹಾಕೋದು, ಈ ತರದೆಲ್ಲ ರೆಸ್ಪಾನ್ಸ್ ಬಂದಾಗ ಹೇಗೆ ಅನ್ನಿಸ್ತು? ಮತ್ತೆ ಇಂಡಸ್ಟ್ರಿಯಿಂದನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಖುಷಿ ಆಗುತ್ತೆ ಮೇಡಮ್. ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಈಗ ಜನ ಮಾತಾಡೋದು ರಿವ್ಯೂ ಮಾಡೋದೆಲ್ಲ ಓಕೆ, ನಮಗೊಂದು ಸಪೋರ್ಟಿಗೆ ನಿಂತಿದ್ದಾರೆ ಅಂದರೆ ಈಗ ಒಂದು KRG ಸ್ಟುಡಿಯೋಸು. ಸೊ ಅವ್ರು ನಮ್ಮೊಂದು ಕಂಟೆಂಟು ಟೀಸರ್ ಆಗಲಿ ಟ್ರೈಲರ್ ಆಗಲಿ ನೋಡಿ ಅವ್ರೀಗ ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸೊ ಅದೊಂದು ದೊಡ್ಡ ಖುಷಿ ಇದೆ ನಮಗೆ, ಅದೊಂದು ಶಕ್ತಿನೇ ನಿಂತಂಗಿದೆ ನಮಗೀಗ. ಹಾಂ, ಅಂದರೆ ಆ್ಯಕ್ಚುಲಿ ಖುಷಿ ಆಗುತ್ತೆ. ನಮ್ಮ ಕೆಲಸನ ಒಬ್ಬರು ಹೊಗಳಿದ್ರೆ ನಮ್ಗೆ ಖುಷಿ ಆಗೇ ಆಗುತ್ತೆ. ಅದರಲ್ಲೂ ನಮ್ಗೆ ಇಲ್ಲಿವರೆಗೂ ಅನಿಸ್ತಿತ್ತು ಅಂದರೆ ನಾವು ಪ್ರಾಡಕ್ಟ್ ಮಾಡಿರೋದು ಜನಕ್ಕೆ ಇಷ್ಟ ಆಗುತ್ತಾ, ಅರ್ಥ ಆಗುತ್ತಾ, ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಆದರೆ ನಮ್ಮ ಕಾನ್ಸೆಪ್ಟ್ ಅರ್ಥ ಆಗುತ್ತಾ ಅನ್ನೋದು ಒಂದು
ಯೋಚನೆ ಮಾಡ್ತಾ ಇದ್ವಿ. ಬಟ್ ಈ ಟ್ರೈಲರ್ ಬಿಟ್ಟಾಗ ಆ ರೆಸ್ಪಾನ್ಸ್ ಇದೆಯಲ್ಲ ಜನರದು, ಅದು ತುಂಬಾ ಖುಷಿ ಕೊಡುತ್ತೆ. ಯಾಕೆಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ಒಳ್ಳೆ ಕಂಟೆಂಟನ್ನು ಅದು ತಾನಾಗಿ ರೀಚ್ ಆಗುತ್ತೆ ಅಂತಾರಲ್ಲ, ಸೊ ಹಾಗಾಗ್ತಾ ಇದೆ. ಟ್ರೈಲರ್ ಅಲ್ಲಿ ಒಂದು ಮಧ್ಯೆ ವಾಯ್ಸ್ ಬರುತ್ತಲ್ಲ, ಅದು ನಿಮ್ದೇನಾ ಸರ್? ಟ್ರೈಲರ್ ಅಲ್ಲಿ ಬೇಸ್ ವಾಯ್ಸ್ ಏನೋ ಬರುತ್ತೆ. ಆಕ್ಚುಲಿ ಇವ್ರನ್ನೇ ಮೇಡಮ್. ಸರ್ ಇವಾಗ ಟ್ರೈಲರ್ ಅಲ್ಲಿ ನಿಮ್ಮನ್ನ, ಸೊ ಟ್ರೈಲರಲ್ಲಿ ಇರೋದೆಲ್ಲ ಇವ್ರದೇ, ಆದರೆ ಟೀಸರಲ್ಲಿ ಇರೋದು ಇವ್ರದಲ್ಲ. ಸರ್ ಟ್ರೈಲರ್ ನೋಡಿದಾಗ ನೀವು ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು, ಮತ್ತೆ ನಿಮ್ಮ ಮನೆಯವ್ರ ರೆಸ್ಪಾನ್ಸ್ ಹೇಗಿತ್ತು? ಮನೆಯವ್ರ ಖುಷಿ ಆಗೇ ಆಗುತ್ತೆ. ಈಗ ಒಬ್ಬ ಅವ್ರ ಮಗ ಹೀರೋ ಆಗ್ತಿದ್ದಾನೆ ಅಂದರೆ ತುಂಬ ಖುಷಿ ಇರುತ್ತೆ. ಚಿಕ್ಕ ವಯಸ್ಸಿಂದನೂ ಅದೊಂದು ಎಲ್ಲರಿಗೂ ನಾನು ಹೀರೋ ಆಗಿದ್ರೆ ಅಂತ ಸಿನಿಮಾ ನೋಡಬೇಕಾದ್ರೆ ಅನಿಸ್ತಾ ಇರುತ್ತೆ. ಸೊ ನಾನು ಈ ಪೊಸಿಷನ್ ಬಂದಿದ್ದೀನಿ ಅಂದರೆ ಅದು ಅವ್ರ ಸಪೋರ್ಟಿಂದಾನೆ. ಯಾಕೆಂದರೆ ಅಪ್ಪ ಅಮ್ಮ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ನೇನು ಇರಲ್ಲ, ಅವ್ರ ಆಶೀರ್ವಾದ ಇಲ್ಲ ಅಂದರೆ ಆಗಲ್ಲ. ಸೊ ಅವ್ರಿಗೆ ತುಂಬ ಖುಷಿ ಇದೆ. ಆಮೇಲೆ ನಾನು ಯಾರಿಗೆ ಈ ಟೀಸರ್ನ ಅಥವಾ ಟ್ರೈಲರ್ನ ಕಳಿಸಿದ್ರು ಎಲ್ಲರದು ಪಾಸಿಟಿವ್ ರೆಸ್ಪಾನ್ಸೇ ಇದೆ. ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ, ಇದು ಪ್ರಮೋಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಖುಷಿ ಆಗುತ್ತೆ, ಅದು ಎಲ್ಲರೂ ಖುಷಿ ಪಡ್ತಿದ್ದಾರೆ, ಅದು ನಮಗೂ ಖುಷಿ ಆಗುತ್ತೆ. ಈಗ ಎಷ್ಟು ಸಿನಿಮಾ ಲೈನಲ್ಲಿ ಇದೆ ಹಾಗಿದ್ರೆ ಟ್ರೈಲರ್ ರಿಲೀಸ್ ಆದಮೇಲೆ? ಇಲ್ಲ, ಈಗ ಅದ್ರ ಬಗ್ಗೆ ಅದೇ ಮಾತುಕತೆ ನಡೀತಾ ಇದೆ. ಇನ್ನು ಯಾವುದು ಅಂದರೆ ಒಂದು 2-3 ನಡೀತಾ ಇದೆ, ನೋಡಬೇಕು. ಸರ್ ಇವಾಗ ನಿಮ್ಮ ಫಸ್ಟ್ ಸಿನಿಮಾನೇ ಸಕ್ಕ ಚಾಲೆಂಜಿಂಗ್ ಆಗಿರೋ ಕಾನ್ಸೆಪ್ಟ್ನ ಇಟ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮಗೆ ಜನಗಳು ಹೇಗೆ ತಗೊಳ್ತಾರೆ ಅನ್ನೋ ಟೆನ್ಷನ್ನು ಅದೆಲ್ಲ ಹೇಗೆ ಸರ್, ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಭಯ ಅನ್ನೋದು ಒಳಗಿದ್ದಿರುತ್ತೆ ಮೇಡಮ್, ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ. ಸೊ ನಾನೇನು ಯಾವ ರೀತಿ ಯೋಚನೆ ಮಾಡ್ತೀನಿ, ಒಂದು ಸಿನಿಮಾ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಜನ ಬಂದು ಥಿಯೇಟ್ರಲ್ಲಿ ನೋಡ್ತಾರೆ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಈಗ ಎಲ್ಲ ಥರ ಜನರು, ಈಗ ಒಂದು ಆ್ಯಕ್ಷನ್ ಸಿನಿಮಾ ಅಂದರೆ ಮಾಡಿರೋ ಆ್ಯಕ್ಷನ್ ಸಿನಿಮಾ ಎಲ್ಲದೂ ಹಿಟ್ಟಾಗಲ್ಲ. ಲವ್ ಸ್ಟೋರಿ ಅಂದರೆ ಮಾಡಿರೋ ಎಲ್ಲ ಸಿನಿಮಾನೂ ಹಿಟ್ಟಾಗಲ್ಲ. ಸೊ ಸಿನಿಮಾ ಚೆನ್ನಾಗಿತ್ತು ಅಂದರೆ ಅದು ಹಿಟ್ಟಾಗುತ್ತೆ. ಸೊ ಅದನ್ನು ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ. ಇದನ್ನು ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ, ಈ ಸಿನಿಮಾನ ನೋಡ್ತಾರೆ. ಇದು ನಮಗೆ ನಾವು ನೋಡಿರೋ ಪ್ರಕಾರ 2 ಜನ ನಮ್ಗೆ ಕಾಣಿಸಿದ್ರು, ಹೀರೋ ಹೀರೋಯಿನ್. ಇನ್ನು ಎಷ್ಟು ಜನ ಇರ್ಬೋದಾಗಿದೆ? ಇದ್ದಾರೆ ಮೇಡಮ್, ತುಂಬ ಜನ ಇದ್ದಾರೆ. ಆದರೆ ಸ್ಟಾರ್ ಕ್ಯಾಸ್ಟ್ ಯಾರಾದರೂ ಅಂದರೆ ಗೊತ್ತಿರೋ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಹೊಸಬ್ರು ಇದ್ದಾರೆ. ವಿಜಯಲಕ್ಷ್ಮಿ ಅವರು ಇದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಆಗಲೇ ಹೇಳ್ದಂಗೆ ಜಲತಮ್ ಹೀರೋ ಗೌತಮ್ ಅಂತ ಅವರು ಇದ್ದಾರೆ. ನಮ್ಮ ಮಿಕ್ತವರು ನಮ್ಮ ರೈಟ್ರು ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ತುಂಬ ಜನ ಇದ್ದಾರೆ. ಇದೆ ಜಾನ್ 31ಗೆ ಸಿನಿಮಾ. ನೀವೇನು ಕಂಡಿರ್ತೀರ ಕನಸು, ಜನಗಳ ಮುಂದೆ ಅದನ್ನ ತೋರ್ಸಕ್ಕೆ ರೆಡಿ ಆಗಿದೆ. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನೀನು ಹೇಳ್ಬಿಡಪ್ಪ ಅಷ್ಟೇ. ಎಲ್ಲ ಆಡಿಯನ್ಸ್ಗೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಕ್ಕೆ ಹೇಳ್ತೀನಿ. ಯಾಕೆಂದರೆ January 31 ಕಾಡುಮಳೆ ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾದಕ್ಕಿಂತ ಹೆಚ್ಚಾಗಿ ಇದೊಂದು ಅನುಭವ. ನೀವು ಬಂದು ಅದನ್ನು ಅನುಭವಿಸಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ತುಂಬ ಯೋಚನೆ ಮಾಡಿ, ತುಂಬ ರಿಸರ್ಚ್ ಮಾಡಿರುವಂಥ ಸಿನಿಮಾ. ನೀವು ಥಿಯೇಟ್ರಿಗೆ ಬಂದರೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನಿಮಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅನ್ಪ್ರಿಡಿಕ್ಟಬಲ್ ಜರ್ನಿ, ರೋಲರ್ ಕೋಸ್ಟರ್ ರೈಡ್ ಅಂತಲೇ ಹೇಳ್ತೀನಿ. ಸೊ ಅದನ್ನೆಲ್ಲ ಅನುಭವಿಸ್ಬೇಕು ಅಂದರೆ January 31 ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಧನ್ಯವಾದ. ನಾನು ಅಷ್ಟೇ ಮೇಡಮ್, ಜನಕ್ಕೆ ಎಲ್ಲ ರೀತಿಯೂ ಕೇಳ್ಕೊಂಡಿದ್ದೀನಿ. ಜನಕ್ಕೆ ಸ್ಪೆಷಲಾಗಿ ಏನು ಕೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೂ. ಸೊ ಒಂದು ಕಾರ್ಡ್ನ ಅನುಭವ ಪಡ್ಕೊಳ್ಳೋದಕ್ಕೆ ಎಲ್ಲೋ ಹೋಗಬೇಕು ಅಂತ ಇಲ್ಲ. ಜನ ಅದನ್ನು ನಮ್ಮ ಸಿನಿಮಾ ಬಂದು ನೋಡಿದ್ರೆ ಆ ಒಂದು ಅನುಭವನೇ ಬೇರೆ ಆಗುತ್ತೆ ಅವ್ರಿಗೆ. ಕಾರ್ಡ್ನ, ಮಳೆನ. ಸೊ ನಾವು ಮೊದಲೇ ಹೇಳ್ದಂಗೆ ಭ್ರಮೆ ರಿಯಾಲಿಟಿ. ಆ ಭ್ರಮೆ ರಿಯಾಲಿಟಿನ ತಿಳ್ಕೋಬೇಕು ಅಂದರೆ, ಅದು ಒಂದು ಫಾರೆಸ್ಟಲ್ಲಿ ತಿಳ್ಕೋಬೇಕು ಅಂದರೆ ಅದು ಬೇರೆಯೇ ಇರುತ್ತೆ. ಖಂಡಿತವಾಗ್ಲೂ ಈ January 31 ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ. ಇದು ಲಾಸ್ಟ್ ಕ್ವಶನು. ಸಿನಿಮಾ ಬಂದು ನೋಡಿದ್ಮೇಲೆ ಜನ ಭ್ರಮೇಲಿ ಹೋಗ್ತಾರ, ರಿಯಾಲಿಟಿನ ಅರ್ಥ ಮಾಡ್ಕೊಂಡು ಹೋಗ್ತಾರೆ? ಭ್ರಮೇಲೇ ಇರ್ತಾರೆ ಮೇಡಮ್, ಹಾಗೆ ರಿಯಾಲಿಟಿಲೂ ಇರ್ತಾರೆ. ಆ ಉತ್ತರ ಹಾಗೆ. ಯಾವ್ದು ಭ್ರಮೆ, ಯಾವ್ದು ರಿಯಾಲಿಟಿ ಗೊತ್ತಾಗ್ತಿರಲ್ಲ ಅಷ್ಟೇ, ಎರಡಲ್ಲೂ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯಿತು ಮಾತಾಡಿ. ನಿಮ್ಮ ಸಿನಿಮಾಗೆ ಹಾಗೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.